गुरुभ्यो नमः हरि ओम अत्युद्रिक्त विदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिं सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजं नित्यं सदोपास्महे ಏನಾಯ್ತೀಗ 323ನೇ ಪುಟದಲ್ಲಿ ಸರ್ವೇಶ್ವರಾಃ ಘೋಷವಂತೋ ಬಲವಂತೋ ವಕ್ತವ್ಯಾಃ ಎಲ್ಲಾ ಸ್ವರಾಕ್ಷರಗಳನ್ನ ಹೆಂಗ್ ಹೇಳಬೇಕು? ಘೋಷ ಅಂದ್ರೆ ಧ್ವನಿ, ಆ ಧ್ವನಿ ವಿಶೇಷ ಉಳ್ಳದ್ದಾಗಿ ಹಾಗೂ ಬಲವಂತಹ ಅಂದ್ರೆ ಪ್ರಯತ್ನ ವಿಶೇಷಗಳಿಂದ ಕೂಡಿಕೊಂಡು ವಕ್ತವ್ಯಾಃ ಹೇಳಬೇಕು. ನಿನ್ನೆ ಹೇಳಿದನ್ನ ಬೆಳಗ್ಗೆ ಹೇಳೋ ಕಾಲಕ್ಕೆ ಈ ವಿಷಯವನ್ನು ಹೇಳಿದ್ದೀನಿ. ಹೆಂಗ ಬಾಯಿ ತೆಗೆದನ್ಬೇಕು, ಎಷ್ಟು ಧ್ವನಿ ಏರಿಸ್ಬೇಕು ಎಲ್ಲ ಹೇಳಿದ್ದೀನಿ. ಸಂಕಲ್ಪ ಏನು ಅಂದ್ರೆ ಇಂದ್ರೇ ಬಲಂ ದದಾನಿ ಇತಿ, ಈ ಸ್ವರಾಕ್ಷರಗಳು ನಾನು ಉಚ್ಚಾರಣೆ ಮಾಡುವುದರಿಂದ ಇಂದ್ರನಿಗೆ ಬಲಪ್ರದವಾಗುತ್ತವೆ. ಇಂದ್ರ ಅಂದ್ರೆ ಯಾರು? ವಾಯುದೇವರು. ವಾಯುದೇವರಿಗೆ ಬಲಪ್ರದವಾಗುತ್ತವೆ. ಸರ್ವೇ ಊಷ್ಮಾಣಃ, ಇನ್ನ ಊಷ್ಮಾಕ್ಷರಗಳು ಅವುಗಳನ್ನು ಹೆಂಗ್ ಹೇಳಬೇಕು ಅಂದ್ರೆ ಅಗ್ರಸ್ಥಾಹ, ಅನಿರಸ್ತಾಹ, ವಿವೃತ್ತಾಹ, ವಕ್ತವ್ಯಾಹ. ನೋಡ್ರಿ, ಇಷ್ಟ ರೀತಿಯಿಂದ ಹೇಳಬೇಕು ಅಂತ ಹೇಳಿಗತ್ತಾರ. ಕೆಲವೊಮ್ಮೆ ಈ ಗಳ ಉಚ್ಚಾರಣೆ ಮಾಡೋ ಕಾಲಕ್ಕೆ ಬಹಳ ಸಮಸ್ಯೆ ಆಗ್ತಿರ್ತದೆ. ಅದಕ್ಕ ಹಂಗೆ ಹೇಳಬಾರ್ದು. ಅದಕ್ಕೆ ಹೆಂಗ್ ಹೇಳಬೇಕು ಅಂದ್ರೆ ಅಗ್ರಸ್ಥಾಹ, ರಾಯರ ವ್ಯಾಖ್ಯಾನ ಮಾಡ್ತಾರ. ಅದಷ್ಟಾಹ, ಹಲ್ ಕಚ್ಚಿ ಹೇಳೋದು ಮಾಡಬಾರ್ದು ಕೆಲಸನ. ಗಳು ಹೇಳೋ ಕಾಲಕ್ಕೆ ಹಲ್ ಕಚ್ಚಿ ಹೇಳಬಾರ್ದು. ಅಗ್ರಸ್ಥಾಹ, ಅನಿರಸ್ತಾಹ. ಆಮೇಲೆ ಇದರದು ಅನತಿದ್ರುತ ಉಚ್ಚಾರಿತ, ಬಹಳ ಅವಸರದಿಂದ ಬಹಳ ಸ್ಲೋ ಎರಡೂ ಹೇಳಬಾರ್ದು. ಗೊತ್ತಾಯ್ತಾ? ಅಂದ್ರೆ ಶ ಅಂದ್ರೆ ಹೆಂಗ್ ಗೊತ್ತಾ? ಶ ಅಂತ ನಮಗೂ ಶ್ ಅನ್ಬೇಕು, ಶ್ ಅಂದ್ರೆ ಫಾಸ್ಟ್ ಆಯ್ತದು, ಗೊತ್ತೇ ಆಗುದಿಲ್ಲ ಏನಲ್ಲಿಗೆ ನಾ ಶ ಅನ್ಲಿಕ್ಕೆ ಕರ್ಲಿಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ಅಗ್ರಸ್ಥಾಹ ಅಂದ್ರೆ ಹಲ್ ಕಚ್ಚಿದಂಗೆ ಹೇಳಬಾರ್ದು. ಅನಿರಸ್ತಾಹ ಎಂಬ ಶಬ್ದಕ್ಕೆ ಬಹಳ ವೇಗ, ಬಹಳ ಇವನ್ನ ಹೇಳಬಾರ್ದು. ಅಂದ್ರೆ ಅರ್ಥ ಏನು ಅಂದ್ರೆ ವಿವೃತ ಪ್ರಯತ್ನ ವಕ್ತವ್ಯ. ವಿವೃತ ವಕ್ತವ್ಯ ಅಂದ್ರೆ ಎಷ್ಟು ಆ ಶಬ್ದಗಳು ಹೇಳಿಕ್ಕೆ ಒಂದು ವ್ಯವಸ್ಥೆ ಇದೆಯೋ ಅಷ್ಟರ ಪ್ರಕಾರ ಹೇಳ್ಬೇಕು ಅಂತ ಅರ್ಥ ಅದಕ್ಕೆ. ಸರಿನಾ? ನೋಡ್ರಿ ಏನಾಯ್ತು? ಸರ್ವೇ ಸ್ವರಾಹ, ಎಲ್ಲಾ ಸ್ವರಾಕ್ಷರಗಳನ್ನ ಘೋಷವಂತಹ ಧ್ವನಿ ವಿಶೇಷದಿಂದ ಕೂಡಿಕೊಂಡು ಹೇಳಬೇಕು. ಬಲವಂತಹ ಅಂದ್ರೆ ವಿವೃತವಾದ ಪ್ರಯತ್ನದಿಂದ ಕೂಡ್ಕೊಂಡಿರ್ಬೇಕು. ಸಂಕಲ್ಪ ಏನು ಅಂದ್ರೆ ಇಂದ್ರೇ ಬಲಂ ದದಾನಿ ಅಂತ. ಸರಿ. ಸರ್ವೇ ಊಷ್ಮಾಣ, ಇನ್ನು ಗಳ ಅಕ್ಷರಗಳು ಅಗ್ರಸ್ಥಾಹ. ಈಗ ಸೂರ್ಯಗ್ರಹಣ ಚಂದ್ರಗ್ರಹಣ ಆದಂಗ ಗ್ರಸ್ತ ಆಗ್ಯದ ಅಂತ ಅನ್ನಬಾರ್ದು. ಹಂಗೆ ಗ್ರಸ್ತ ಮಾಡಿ ಅಕ್ಷರ ಹೇಳಬಾರ್ದು. ಅನಿರಸ್ತಾಹ ಅಂದ್ರೆ ಬಹಳ ವೇಗದಿಂದ ಬಹಳ ಸಾವಕಾಶ ಹೇಳಬಾರ್ದು. ವಿವೃತಾಹ ವಕ್ತವ್ಯಾಹ, ಸ್ಪಷ್ಟವಾಗಿ ಹೇಳಬೇಕು. ರೈಟ್. ಪ್ರಜಾಪತೆ ಆತ್ಮಾನಂ ಪರಿದದಾನಿ, ಇದರಿಂದ ಏನಾಗ್ತದ ಅಂದ್ರೆ ಭಗವಂತನಿಗೆ ನನ್ನನ್ನೇ ಒಪ್ಪಿಸಿಕೊಳ್ತೇನೆ ಅಂತ ಹೇಳ್ಬೇಕಂತ. ವಾಯುವಿಗೆ ಬಲ ಆಗಲಿ, ವಾಯುದೇವರಿಗೆ ಭಗವಂತನಿಗೆ ನನ್ನನ್ನೇ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ರಂತ. ಮುಂದ ಸರ್ವೇ ಸ್ಪರ್ಶಾಹ ಲೇಶೇನ ಅನಭಿಹಿತಾ ವಕ್ತವ್ಯಾಹ, ಎಲ್ಲ ಸ್ಪರ್ಶಾಕ್ಷರಗಳು ಅವೇನು ಲೇಶೇನ ಅನಭಿಹತಾಹ ಸಂಸೃಷ್ಟಾಹ, ಒಂದ್ ಅಕ್ಷರದೊಳಗೆ ಇನ್ನೊಂದು ಅಕ್ಷರ ಸೇರಿಸಿ ಹೇಳಬಾರ್ದು. ಗೊತ್ತಾಯ್ತಾ? ಒಂದ್ ಅಕ್ಷರಗಳನ್ನ ಇನ್ನೊಂದು ಅಕ್ಷರಕ್ಕೆ ಸೇರಿಸಿ ಹೇಳಬಾರ್ದು. ಸರಿಯದ? ಆ ಶಗಳನ್ನು ಉಚ್ಚಾರಣೆ ಮಾಡಿದವನು ಹೇಳಬೇಕು ಭಗವಂತನಿಗೆ ನನ್ನನ್ನೇ ಒಪ್ಪಿಸಿಕೊಳ್ತೀನಿ ಅಂತ. ಆಮೇಲೆ ಇದು ಸ್ಪರ್ಶಾಕ್ಷರಗಳು ಕ ಕ ಗ ಘ ಞ ಇತ್ಯಾದಿಗಳನ್ನ ಏನ್ ಮಾಡಬಾರ್ದು? ಒಂದಕ್ಕೊಂದು ಒತ್ತಿಕೊಂಡು ಹೇಳಬಾರ್ದು. ಮೃತ್ಯೋರಾತ್ಮಾನಂ ಪರಿಹರಾಣಿ ಇತಿ, ಏನಪ್ಪಾ ಅಂದ್ರೆ ಮೋಕ್ಷ ಯೋಗ್ಯರಾದ ಜೀವರಾಶಿಗಳಿಗೆ ಮೃತ್ಯು ಪರಿಹಾರವಾಗಲಿ ಅಂತ ಸಂಕಲ್ಪದಿಂದ ಆ ಸಾಮಗಾನವನ್ನ ಶಬ್ದಗಳನ್ನು ಹೇಳಬೇಕಂತ. ಸರಿ ಆಯ್ತಾ? ಮೂರಾಯ್ತು. 3 ಶಬ್ದಗಳಿದ್ದು 3ಕ್ಕೆ ಹೇಳ್ದಂಗಾಯ್ತು. ಈಗ ನೋಡ್ಕೊಳ್ರಿ. ಇಂದ್ರೇ ಬಲಂ ದದಾನೀತಿ, ಭಾಷ್ಯ ತಳಗಡೆಗೆ ಸ್ವರಾನ್ ಘೋಷ ಬಲಾತ್ಮಕಾನ್ ಬ್ರೂಯಾತ್. ಇಂದ್ರೇ, ಈ ವಾಯುದೇವರಿಗೆ ಬಲಂ ದದಾನಿ, ಬಲ ಕೊಡ್ತೀನಿ ಅಂದ್ರೆ ನಾನು ಉಚ್ಚಾರಣೆ ಮಾಡುವ ಈ ಸ್ವರಾಕ್ಷರಗಳು ವಾಯುದೇವರಿಗೆ ಬಲವನ್ನ ಉಂಟು ಮಾಡ್ತಾವ ಭಗವಂತನ ಅನುಗ್ರಹದಿಂದಾಗಿ.
ಅದು ಸ್ವರಾನ್ ಘೋಷ ಬಲಾತ್ಮಕ ಬ್ರೂಯಾತ್ ಹೇಳಬೇಕು. ಆಮೇಲೆ ಅಗ್ರಸ್ಥಾನ್ ಅನಿರಸ್ಥಾನೂಷ್ಮಾಣ ಸ್ಪರ್ಶಾನಪಿ, ಆ ಊಷ್ಮಾಕ್ಷರಗಳು ಸ್ಪರ್ಶಾಕ್ಷರಗಳನ್ನು ಕೂಡ ಅಗ್ರಸ್ಥ ಅಂದ್ರ ಗ್ರಸ್ತವಾಗಿ, ಅನಿರಸ್ಥ ಅಂದ್ರ ವೇಗವಾಗಿ ಎಲ್ಲ ಹೇಳಬಾರ್ದು. ಅವನು ಊಷ್ಮಣ ಸ್ಪರ್ಶಾನಪಿ ಸಮಸ್ತಾನ್ ಬಲದಾನಾರ್ಥಂ ಇಂದ್ರೇ ಚೈವ ಪ್ರಜಾಪತೆ, ಎಲ್ಲವೂ ಕೂಡ ಬಲದಾನಕ್ಕಾಗಿ ಶಕ್ತಿ ಬರಲಿ ಅಂತ ಇಂದ್ರನಿಗೆ, ಪ್ರಜಾಪತೆ ವಿಷ್ಣೋ ಪರಮಾತ್ಮನಿಗೆ ಸ್ವಾತ್ಮಾನಮೇವ ಅಹಮರ್ಪಯೆ, ನನ್ನನ್ನೇ ಕೊಟ್ಟು ಬಿಡುತ್ತೇನೆ. ಮೃತ್ಯುವರ್ಜಿತಂ ಮೋಕ್ಷಯೋಗ್ಯಾನ್ ಕರಿಷ್ಯಾಮಿ ಇತ್ತೇವಂ, ಮೋಕ್ಷಯೋಗ್ಯರಾದವರಿಗೆ ಮೃತ್ಯುವರ್ಜಿತನನ್ನಾಗಿ ಮಾಡ್ತೀನಿ, ರುದ್ರದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಬೇಕು. ತಿಳಿತಾ? ಸ ಪ್ರಾಣಯೇವತ್ತು ಕುರಿಯಾತ, ಇಷ್ಟೆಲ್ಲ ಸಂಕಲ್ಪ ಯಾರು ಮಾಡಿ ಹಾಡ್ಬೇಕು? ಪ್ರಾಣದೇವರೇ ಮಾಡಬೇಕು, ನಮ್ಮೊಳಗಿದ್ದವರು. ತದನ್ಯಸ್ತು, ಅವನು ಬಿಟ್ರೆ ಮತ್ಸ್ತಸ್ತು ಪ್ರಾಣಯೇವ ಈದೃಶ ಕ್ಷಮಃ, ನನ್ನಲ್ಲಿ ಇರ್ತಕ್ಕಂತಹ ಪ್ರಾಣದೇವರೇ ಇದನ್ನೆಲ್ಲ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಕರೋತೀತಿ ಸ್ಮರೆ ನಿತ್ಯಂ ನಾಣ್ಯಥಾತು ಕಥಂಚನ, ಬೇರೆ ರೀತಿಯಿಂದ ಅಲ್ಲ. ದೇವಾಭವಂತ ಹಿ ತಮೋ ಯಾಸ್ಯತ್ಯ ಸಂಶಯತೋ ಯತಃ, ಒಂದು ವೇಳೆ ಇದೆಲ್ಲ ನಾನೇ ಮಾಡೀನ್ರಿ ಮತ್ತೆ ದೇವತೆಗಳು ಪ್ರಾಣದೇವರೆಲ್ಲ ಯಾಕೆ ತಗೋತೀರಿ ಅಂದ್ರೆ, ಹಂಗ ಮಾಡಿದ್ರೆ ನೀ ದೇವತೆಗಳಿಗೆ ಅಪಮಾನ ಮಾಡಿದಂತೆ ಅಂದಂತ ಮಸ್ಸಿಗೆ ಹೋಗ್ತೀನಿ. ಅತಃ ಅದರಿಂದ ಇಂದ್ರಂ ಪ್ರಜಾಪಾಖ್ಯಂ ವಿಷ್ಣುಂ ಮೃತ್ಯುಂಚ ಸರ್ವದಾ ಶರಣಂ ಗತೋಹಮಿತಿ ಜಾಯೇತ ಸರ್ವತ್ರ ಸರ್ವದಾ. ಅದರಿಂದ ಇಂದ್ರ ಪ್ರಜಾಪತಿ ಅಂತ ಕರ್ಸ್ಕೊಂಡ, ವಿಷ್ಣು ಮೃತ್ಯು ಅಂತ ಕರ್ಸ್ಕೊಂಡ ರುದ್ರದೇವರನ್ನ ಶರಣಾಗತನಾಗಿದ್ದೇನೆ ಅಂತ ಹೇಳಬೇಕು ಯಾವಾಗ್ಲೂ. ಅಲ್ರಿ ವಾಯುದೇವರಿಗೆ ಇಂದ್ರ ಅಂತ ಹೆಂಗ ಹೆಸರು ಅಂದ್ರೆ, ಐಶ್ವರ್ಯಾದಿಂದ್ರ ನಾಮಾತು ವಾಯುಸ್ವರಪತಿ ಸದಾ, ಬಹಳ ಐಶ್ವರ್ಯ, 14 ಲೋಕಗಳಿಗೆ ಆಧಿಪತ್ಯ ಒಡೆತನ ಇದ್ರಿಂದ ವಾಯುದೇವರನ್ನ ಇಂದ್ರ ಅಂತ ಕರೀತಾರೆ. ಊಷ್ಮಾಧಿಪಸ್ತು ಭಗವಾನ್ ವಿಷ್ಣುರೇವ ಪ್ರಜಾಪತಿ, ಆ ಶಶ ಅಕ್ಷರಗಳಿಗೆ ಅಧಿಪತಿಯಾದ ಭಗವಂತನೇ ಊಷ್ಮಾಕ್ಷರಗಳಿಗೆ ಅಧಿಪತಿ. ಮೃತ್ಯುನಾಮಾತು ಸಂಹಾರ ರುದ್ರ ಸ್ಪರ್ಶಾಧಿಪ ಸ್ಮೃತ ಅಂತ ಇಷ್ಟು ವಿಷಯವನ್ನು ಹೇಳ್ತಾ ಇದ್ದಾರೆ. ಮೃತ್ಯು ಅಂತ ಕರೆಸಿಕೊಂಡವರು ಸರ್ವ ಸಂಹಾರಕರಾದ ರುದ್ರದೇವರೇ ಸ್ಪರ್ಶ ಅಕ್ಷರಗಳಿಗೆ ಅಧಿಪತಿಗಳಾಗಿದ್ದಾರೆ. ಮಾನುಷಾಣಾಂತು ಶರಣಂ ಇತರೇಶಾಂತು ವಾಯುತಃ, ಮಾನುಷಾಣಾಂತು ಶರಣಂ ಇತರೇಶಾಂತು ವಾಯು, ಇತರೇಶಾಂ ಮಾನುಷಾಣಾಂತು ಶರಣಂ ವಾಯುತಃ. ಇನ್ನು ಉಳಿದ ಮನುಷ್ಯರಿಗೆ ಶರಣಾಗೋದು ಯಾರಿಗೆ ಅಂದ್ರೆ ವಾಯುದೇವರಿಗೇನೆ, ಬೇರೆಯವ್ರಿಗಾಗ್ಲಿಕ್ಕೆ ಬರೋದಿಲ್ಲ. ಆಯ್ತಾ? ವಾಯೋಸ್ತು ಬಲದಾನಾದ್ಯಂ ಮೋಕ್ಷದಾನಾದಿಕಂ ಹರೇಹೇ, ಈ ಉಚ್ಚಾರಣೆಯಿಂದ ವಾಯುದೇವರಿಗೆ ಬಲ ಕೊಡ್ಲಿ ಅಂದ್ರೆ ವಾಯುದೇವರು ಮೋಕ್ಷವನ್ನು ಕೊಡ್ತಾರ, ವಾಯುದೇವರಿಗೆ ಪರಮಾತ್ಮ ಮೋಕ್ಷ ಕೊಡ್ತಾನಂತ ಅನುಸಂಧಾನ. ಇನ್ನ ಈಗ ಒಂದು ವೇಳೆ ನೀವೇನ್ ಹೇಳಿದ್ರಿ ಪುರೋಹಿತ ಮಾಡಿದ್ರೆ ಇಷ್ಟೆಲ್ಲ, ವಾಯುದೇವರೇ ಕುತ್ಕೊಂಡು ಮಾಡಿದ್ರ ಅಂತ ಬೆಳಿಗ್ಗೆ ಒಂದು ಪಕ್ಷ ಬಂದಿತ್ತಲ್ಲ ಅಂದ್ರೆ, ಈಗ ವಾಯುದೇವರೇ ಕುತ್ಕೊಂಡು ಈ ಸಾಮಗಾನ ಮಾಡ್ಲಿಕ್ಕತ್ತಾರ, ಅವ್ರು ಯಾರಿಗೆ ಕೊಡೋರು ಅಂದ್ರೆ ಇನ್ನು ಉಳಿದ ರುಜುಗಣಸ್ಥರೇನಿದ್ದಾರೆ ಅವ್ರಿಗೆ ಕೊಡ್ತಾರ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಯಸ್ಮಾದ್ ವಾಯುಪದೇ ಯೋಗ್ಯಾಹ ಬಹವಸ್ತ್ವಿಂದ್ರ ನಾಮಕಾಹ ಅತ ಇಂದ್ರಿಯ ದದಾನೀತಿ ಸ್ಮೃತಿ ಪ್ರಾಣಸ್ಯ ಯುಜ್ಯತೆ. ಪ್ರಾಣದೇವರು ಹಿಂಗ್ ಸಂಕಲ್ಪ ಮಾಡಬಹುದು, ನಾನು ಸಾಮಗಾನ ಮಾಡುವಾಗ ಈ ಸ್ವರಾಕ್ಷರಗಳಿಂದ ವಾಯುದೇವರಿಗೆ ಬಲ ಬರಲಿ ಅಂದ್ರೆ ಮುಂದಿನ ಬ್ರಹ್ಮಕಲ್ಪದಲ್ಲಿ ಯಾರ್ಯಾರು ವಾಯುದೇವರಾಗವರಿದ್ದಾರೋ ಅವರಿಗೆಲ್ಲ ಮೋಕ್ಷವನ್ನ ಭಗವಂತ ಕೊಡ್ಲಿ ಅಂತ ಸಂಕಲ್ಪ ಮಾಡಬಹುದು. ನಾವು ಈಗಿದ್ದವರು ಭಗವಂತ ವಾಯುದೇವರಿಗೆ ಮೋಕ್ಷ ಕೊಡ್ತಾನ ಅಂತ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ, ತಪ್ಪಿಲ್ಲ ಅಂತ ಹೇಳಿದ್ರು. ಇನ್ನ ಸರ್ವೋಪದ್ರವ ಕರ್ತೃಣಾಂ ಅಸುರಾಣಾಂ ಕುಬುದ್ಧಿನಾಂ ಉಪಾಲಂಬೆ ಕತೆ ಯುಕ್ತಂ, ಎಲ್ಲರಿಗೂ ಉಪದ್ರವ ಮಾಡೋದೇ ಒಂದು ಅಸುರ ಸ್ವಭಾವ ಅವರದ್ದು. ತ್ರಾಸ್ ಕೊಡೋದು, ಉಪದ್ರವ ಅಂದ್ರೆ ತ್ರಾಸ್ ಕೊಡೋದು. ಕುಬುದ್ಧಿನಾಂ ಕೆಟ್ಟ ಬುದ್ಧಿ ಇದ್ದವರು, ಉಪಾಲಂಬೆ ಕೃತೆ, ಉಪಾಲಂಬ ಅಂದ್ರೆ ನಿಂದನ ಬೈದ್ರ, ವಿಷ್ಣುಸ್ತ್ವಾಂ ಪ್ರತಿಪೇಕ್ಷತಿ ಭಗವಂತನೇ ನಿನಗೆ ಉತ್ತರ ಹೇಳ್ತಾನ, ರುದ್ರಸ್ತ್ವಾಂ ದಕ್ಷತಿ ಇತ್ಯಾದಿನ, ರುದ್ರದೇವರೇ ನಿನಗೆ ಉತ್ತರ ಕೊಡ್ತಾರ, ನಾನೇ ತಾತು ಕಥಂಚನ ಅಂತ ಇಷ್ಟ ಹೇಳ್ಬೇಕಂತ ನಾ ಬೆಳಿಗ್ಗೆ ಹೇಳಿದಿಲ್ಲ ವಿಷಯ. ಇನ್ನು ಮೃತ್ಯೋ ಸಕಾಶಾದಾತ್ಮಾನಂ ಪರಿಹರಾಣಿ ಇತಿ, ಮೃತ್ಯುವಿನಿಂದ ಮತ್ತೆ ಇವರಿಗೆ ಮತ್ತೆ ಯಾರಿಗೆ ಮೋಕ್ಷ ಯೋಗ್ಯರಿಗೆ ರುದ್ರದೇವರಿಂದ ಈ ಮೋಕ್ಷ ಯೋಗ್ಯರಾದ ಜೀವರಾಶಿಗೆ ಮರಣ ಬರದೇ ಇದ್ದಂತೆ ನೋಡ್ತೀನಿ. ಬ್ರಹ್ಮ ಪ್ರಜಾಪತಿಶ್ಚೇತಿ ವಿಷ್ಣುರನ್ಯಂ ಪ್ರಬೋಧಯೇತ್ ತಥೇಂದ್ರ ನಾಮ ವಾಯುಶ್ಚ ಪರೇಶಾಂ ಬೋಧಕೋ ಯಥಾ. ಏನಿದು? ಬ್ರಹ್ಮ ಪ್ರಜಾಪತಿ ಚ ಇತಿ ವಿಷ್ಣು ಅನ್ಯಂ ಪ್ರಬೋಧಯನ್. ಬ್ರಹ್ಮ ಪ್ರಜಾಪತಿ ಏನಪ್ಪಾ ಆಯ್ತು. ಈಗ ಆ ಅಕ್ಷರಗಳಲ್ಲಿ ಶ ಅಕ್ಷರಗಳಲ್ಲಿ ಹಾಗೂ ಸ್ವರ ಅಕ್ಷರಗಳಲ್ಲಿ ಇದ್ದು ಭಗವಂತನು ಇನ್ನೊಬ್ಬರಿಗೆ ತಿಳುವಳಿಕೆಯನ್ನು ಹೇಳಿಕತ್ತಾಗ ಅಂದ್ರೆ ಇದನ್ನ ಪುರೋಹಿತ ಸ್ವರಾಕ್ಷರಗಳನ್ನು ಹೇಳೋದಾಗ್ಲಿ ವಾಯುದೇವ ಈ ಅಕ್ಷರಗಳನ್ನು ಹೇಳೋದಾಗ್ಲಿ ಅಲ್ಲ, ಸ್ವತಃ ಪರಮಾತ್ಮನೇ ಈ ಅಕ್ಷರಗಳನ್ನು ಇನ್ನೊಬ್ಬರಿಗೆ ತಿಳಿಸುವುದಾಗಿದ್ದರೆ ಅಂದ್ರೆ ಭಗವಂತನೇ ಸಾಮಗಾನ ಮಾಡ್ಲಿಕ್ಕತ್ತಾನೆ. ಭಗವಂತನೇ ಸಾಮಗಾನ ಮಾಡ್ಲಿಕ್ಕತ್ತಾನ. ಸ್ವರಾಕ್ಷರಗಳು ಮತ್ತೆ ಊಷ್ಮಾಕ್ಷರಗಳು
ಆಮೇಲೆ ಸ್ಪರ್ಶಾಕ್ಷರಗಳನ್ನು ಮಾಡ್ಲಿಕ್ಕತಾನ ಅಂದ್ರೆ ಆಗ ಇನ್ನೊಬ್ಬರಿಗೆ ಇದನ್ನು ತಿಳಿಸಿಕೊಳ್ಳಿಕತ್ತಾನ. ಆ ಸಂದರ್ಭದಲ್ಲಿ ಭಗವಂತನಿಗೆ ಬ್ರಹ್ಮ ಪ್ರಜಾಪತಿ ಅನ್ನೋ ಹೆಸರು ಬರ್ತದೆ. ಇಷ್ಟು ಹೇಳ್ಬೇಕಾಗಿದೆ. ಬ್ರಹ್ಮ ಪ್ರಜಾಪತಿ ಅನ್ನೋ ಹೆಸರು ಬರ್ತದೆ. ಅದ ಆದ ಮೇಲೆ ವಾಯುದೇವರಿಗೆ ಇಂದ್ರ ಅನ್ನುವಂತ ಹೆಸರು ಬರ್ತದೆ. ಬ್ರಹ್ಮಯತಿ ಪ್ರಜಾಪಾತಿ ಇದಮ್ರಾತಿ ಇತಿ ವ್ಯುತ್ಪತ್ತಿ. ಮೂರು ಶಬ್ದ. ಬ್ರಹ್ಮಯತಿ ಅನ್ನೋ ಶಬ್ದದಿಂದ ಬ್ರಹ್ಮ ಪ್ರಜೆಗಳು ರಕ್ಷಣೆ ಮಾಡ್ತಾನ ಅಂದ್ರೆ ಪ್ರಜಾಪತಿ, ಇದಮ್ರಾತಿ ಇದನ್ನ ಕೊಡ್ತಾನ, ಅಭೀಷ್ಟವನ್ನ ಕೊಡ್ತಾನ ಅಂತ ತಿಳ್ಕೊಂಡು ವಾಯುದೇವರಿಗೆ ಏನದ ಅಭೀಷ್ಟವನ್ನ ಕೊಡುವನು ಇಂದ್ರ ಅಂತ ಶಬ್ದ ಇದೆ ಅಂತ ಇಷ್ಟು ವ್ಯಾಖ್ಯಾನ ಮುಗಿಸಿದ್ರು. ಸರಿ, ಟೋಟಲ್ಲಿ ಏನಾಯ್ತು ಈಗ ಅಂದ್ರ ಈಗ ವಿಷಯವನ್ನು ನೋಡಂತ. ಸರಿ ನೋಡ್ರಿ, ಎಲ್ಲಾ ವಾಕ್ಯಗಳನ್ನ ಅರ್ಥವನ್ನು ಓದಿಬಿಟ್ಟಿವಿ. ಈಗ ತಿಳ್ಕೊಳ್ಳೋ ವಿಚಾರ ಮಾಡೋಣಂತ. 50 ಸರ್ತಿ ಮೃತ್ಯುವರ್ಜನ, ಮುಕ್ತಿ ಯೋಗ್ಯರಾದವರಿಗೆ ಮೃತ್ಯುವಿನಿಂದ ಪಾರು ಮಾಡೋದು ಅಂದ್ರೆ ಇವ್ರ ಕಡೆಯಿಂದ ಸಾಧನ ಎಷ್ಟು ತಡ ಆಗ್ತದೋ ಅಷ್ಟು ಸರ್ತಿ ಹುಟ್ಟಬೇಕು, ಅಷ್ಟು ಸರ್ತಿ ಸಾಯಬೇಕು ಸಾಧನ ಆಗೋ ತನಕ. ಹಂಗ ಮಾಡಿಸಿದ ಬೇಗನೆ ಸಾಧನ ಮಾಡಿಸಿದ್ರೆ ಅನೇಕ ಮೃತ್ಯುಗಳಿಂದ ಪಾರಾಗುತ್ತೆ, ಲಘುನೆ ಮೋಕ್ಷವನ್ನು ಹೊಂತಾರೆ. ಆ ಅಭಿಪ್ರಾಯದಲ್ಲಿ ಮೃತ್ಯುವರ್ಜನ ಅಂತ ಹಿಂಗೆ ಕರೆದಿದ್ದಾರೆ. ಒಟ್ಟಾರೆ ಏನಾಯಿತು ಅಂದ್ರೆ ಬೆಳಿಗ್ಗೆ ಮತ್ತು ಈಗಿನ ಪಾಠದಲ್ಲಿ ನಾವು ತಿಳಿದುಕೊಂಡ ಅಂಶಗಳೇನು, ನೀವು ಪುಸ್ತಕವನ್ನ ಬಿಟ್ಟ ಅಂಶ ಏನು ಅಂದ್ರೆ ಬಿಟ್ರೆ ಗೊತ್ತಾಗ್ತದೆ ಅಂತ ಅರ್ಥ. ಅದು ಬೇರೆ ಏನಿಲ್ಲ. ಬಿಟ್ರೆ ಅಂಶ ಏನು, ಬಿಡೋದಂದ್ರೆ ಏನು ಅಂತ ತಿಳ್ಕೋಬೇಕೀಗ. ಸಾಮಗಾನವನ್ನ ಮಾಡಬೇಕು. ಯಜ್ಞದಲ್ಲಿ 4 ವೇದಗಳ ಪ್ರಯೋಗ ಇರ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಇರ್ತದೆ. ಪ್ರತಿಯೊಬ್ಬ ಒಂದೊಂದು ವೇದಕ್ಕೂ ಪುರೋಹಿತರು ಪ್ರತ್ಯೇಕ ಇರ್ತಾರೆ. ಇದು ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸಂಬಂಧಪಟ್ಟದ್ದರಿಂದ ಸಾಮವೇದಕ್ಕೆ ಸಂಬಂಧಪಟ್ಟದನ್ನಷ್ಟೇ ಹೇಳುತ್ತಾರೆ, ಬೇರೆದನ್ನು ಹೇಳೋದಿಲ್ಲ. ಸಾಮವೇದಕ್ಕೆ ಸಂಬಂಧಪಟ್ಟ ಸಾಮಗಾನ ಮಾಡುವಂತಹ ಪುರೋಹಿತನಿಗೆ ಉದ್ಗಾತೃ ಅಂತ ಕರೀತಾರೆ. ಅದು ಶಬ್ದ ಉದ್ಗಾತೃ ಅಂತ ನಡೆಯೋದು ಹೆಂಗ, ಉದ್ಗಾತ, ಉದ್ಗಾತಾರ, ಉದ್ಗಾತಾರ ಅಂತ ನಡೀತದೆ. ಉದ್ಗಾತ ಸಾಮಗಾನವನ್ನ ಮಾಡ್ತಾನೆ. ಆ ಸಾಮಗಾನ ಮಾಡುವಂತಹ ವ್ಯಕ್ತಿಗೆ ಕಂಠದಲ್ಲಿ ಸಿಕ್ಕಾಪಟ್ಟೆ ತ್ರಾಣ ಇರಬೇಕು. ಎಷ್ಟು ಹೊತ್ತು ಸಾಮಗಾನ ಮಾಡಬೇಕಾಗ್ತದೆ. ಆಮೇಲೆ ಕುಳಿತುಕೊಳ್ಳುವಂತಹ ಶಕ್ತಿನೂ ಬೇಕು. ಹಿಂಗಾಗಿ ಕಂಠತ್ರಾಣ ಸೊಂಟತ್ರಾಣ ಅಂತ 2 ಇದ್ರೆ ಆಗ ಅವ ಸಾಮಗಾನವನ್ನ ಮಾಡಬಲ್ಲ. ಅಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಸಾಮಗಾನ ಮಾಡುವಂತಹ ವ್ಯಕ್ತಿ ಸಂಕಲ್ಪ ಏನ್ ಮಾಡಬೇಕು ಅಂತ ಪ್ರಶ್ನೆ. ಸಂಕಲ್ಪ ಏನ್ ಮಾಡಬೇಕು? ಯಾಕಂದ್ರೆ ಸಂಕಲ್ಪ ಮಾಡೋ ಕಾಲಕ್ಕೆ ಅದರಿಂದ ಯಾರ್ಯಾರಿಗೆ ಲಾಭ ಆಗ್ತದ, ಏನೇನಾಗ್ತದ ಅಂತ ಗೊತ್ತಾಗ್ಬೇಕು. ಆದ್ದರಿಂದ ಅವನು ಮಾಡುವ ಸಂಕಲ್ಪ ಏನು ಅಂತ ಮೊದಲನೇ ಭಾಗ. ಎರಡನೇ ಭಾಗ ಏನು ಅಂದ್ರೆ, ಈ ಸಾಮಗಾನ ಮಾಡುವಾಗ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಶಶಸಗಳು, ಕೊನಿ ಬಳ್ಳಿ ಇವೆಲ್ಲವೂ ಬರ್ತಾವ. ಇವೆಲ್ಲವೂ ಬಂದಾಗ ಇವುಗಳನ್ನ ಯಾರು ಇವುಗಳಿಗೆ ಅಭಿಮಾನಿಗಳಾಗಿದ್ದಾರ, ದೇವತೆಗಳಾಗಿದ್ದಾರ ಅನ್ನೋದನ್ನ ನೋಡಿ ಮಾಡ್ಬೇಕಾಗ್ತಿರ್ತದೆ. ಹಂಗೆ ಹೇಳಿಕ್ ಬರೋದಿಲ್ಲ. ಸೊ ಆದ್ದರಿಂದ ಇದನ್ನ ಎರಡನ್ನೂ ಸೇರಿಸಿ ಹೇಳ್ತಾರ. ನಾನು ಅಂದ್ರೆ ಈಗ ಒಂದು ವೇಳೆ ಈಗ ಸಾಮಗಾನ ಮಾಡುವಂತಹ ವ್ಯಕ್ತಿ ಇದನ್ನೆಲ್ಲ ನೋಡಿಕೊಂಡು ಮಾಡಬೇಕು ಅಂದ್ರೆ ಅಲ್ಲಿ 2 ಉದ್ಗಾತ್ರಗಳು. ಸಾಕ್ಷಾತ್ತಾಗಿ ವಾಯುದೇವರು ಉದ್ಗಾತ್ರಗಳಾಗಿದ್ರೆ ಒಂದು, ಮನುಷ್ಯ ಉದ್ಗಾತ್ರ ಆಗಿದೆ ಮತ್ತೊಂದು. ವಿಷಯ ತಿಳಿತಾ ಈಗೇನಂತ ಹೇಳಿದ್ದು, ಸಾಕ್ಷಾತ್ತಾಗಿ ಏನು ವಾಯುದೇವರೇ ಆಗಿದ್ರೆ ಏನ್ ಮಾಡೋದು ಅಂತಂದ್ರೆ ಅವರಂತಾರ, ವಾಯುದೇವರೇ ಕುಳಿತುಕೊಂಡು ಸಾಮಗಾನ ಮಾಡ್ಲಿಕ್ಕತ್ತಾರ. ಅವ್ರೇನ್ ಸಂಕಲ್ಪ ಮಾಡ್ತಾರ ಅಂದ್ರೆ, ನಾನು ಮಾಡಿದ ಸಾಮಗಾನದಿಂದ ದೇವತೆಗಳಿಗೆ ಮೋಕ್ಷ ಆಗಲಿ ಅಂತ ಸಾಮಗಾನ ಸಂಕಲ್ಪ ಮಾಡ್ತಾರೆ. ಆಮೇಲೆ ಪಿತೃಗಳಿಗೆ ಶ್ರಾದ್ದದ ಫಲ ಸಿಗಲಿ, ಮನುಷ್ಯರಿಗೆ ಅವರ ಅಪೇಕ್ಷೆಗಳು ಪೂರ್ಣವಾಗಲಿ, ಪಶುಗಳಿಗೆ ಹುಲ್ಲು ನೀರು ಸಿಗಲಿ, ಆಮೇಲೆ ಯಜಮಾನನಿಗೆ ಸ್ವರ್ಗ ಸಿಗಲಿ, ನನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಅನ್ನ ಪ್ರಾಪ್ತಿಯಾದಷ್ಟು ತೃಪ್ತಿಯಾಗಲಿ ಅಂತ ಸಂಕಲ್ಪವನ್ನ ಮಾಡ್ತಾನ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ನಲ್ಲಿ ಈ ಸಾಮಗಾನವನ್ನ ಮಾಡುವ ಕಾಲದಲ್ಲಿ ಸ್ವರಾಕ್ಷರಗಳೇನಿವೆ ಇವೆಲ್ಲವೂ ವಾಯುದೇವರ ಪ್ರತಿಮೆಗಳು, ಅವರಿಂದ ಅಭಿಮನ್ಯಮಾನವಾದದ್ದು. ಅದಾದ ಮೇಲೆ ವ್ಯಂಜನಾಕ್ಷರಗಳೇನವಲ್ಲ ಅವುಗಳೆಲ್ಲ ರುದ್ರದೇವರು. ಶಶಸ ಉಷ್ಮಾಕ್ಷರಗಳೇನವಲ್ಲ ಅವೆಲ್ಲವೂ ಭಗವಂತನಿಂದ ಅಭಿಮನ್ಯಮಾನವಾದದ್ದು. ಸರಿ ಆಯ್ತಾ? ಈಗ ಒಂದು ವೇಳೆ ಅವ ಸಾಮಗಾನ ಮಾಡ್ತಾ ಕೂತಿದ್ದಾನೆ. ಕೂತಿರುವಾಗ ಯಾರಾದ್ರೂ ಬಂದು ನೀನು ಸ್ವರಾಕ್ಷರಗಳನ್ನು ಸರಿಯಾಗಿ ಹೇಳುತ್ತಿಲ್ಲೋ ಅಂತ ಕುಹಕ ಬುದ್ಧಿಯಿಂದ ಹೇಳಿದರೆ ಆಗ ನಾವೇನನ್ಬೇಕು ಅಂದ್ರೆ ಅವನ ಜೊತೆಗೆ ಜಗಳಕ್ಕೆ ನಿಲ್ಲಬಾರದು. ನೋಡಪ್ಪ, ಈ ಅಕ್ಷರಗಳಿಗೆ ಅಭಿಮಾನಿಗಳು ಯಾರಿದ್ದಾರೆ ವಾಯುದೇವರು, ನಾನು ಅವರಿಗೇ ಶರಣಾಗಿದ್ದೇನೆ, ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಇದೇ ರೀತಿಯಾಗಿ ವ್ಯಂಜನಾಕ್ಷರಗಳಿಗೂ ಶಶ ಅಕ್ಷರಗಳಿಗೂ ಅಂತ ಆದ ಮೇಲೆ ಸಂಕಲ್ಪ ಆಯಿತು, ಉಚ್ಚಾರಣೆ ಆಯಿತು, ಮಧ್ಯದಲ್ಲಿ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರು.
ಅವರ ಇಚ್ಛಾ ಏನದ, ಇದರಿಂದ ಏನಾಗಬೇಕು ಅಂತ ಇಚ್ಛಾ ಅದ, ಈ ಸಾಮಗಾನ ಮಾಡಿದ ಮೇಲೆ ಸಂಕಲ್ಪಂತರ ಆಗ್ಬಿಟ್ಟದ, ಇಚ್ಛಾ ಏನದ ಅಂದ್ಮೇಲೆ ಈ ಸ್ವರಾಕ್ಷರಗಳನ್ನ ಅದರಲ್ಲಿ ವಾಯುದೇವರಿಗೆ ಈ ಸ್ವರಾಕ್ಷರಗಳ ಉಚ್ಚಾರಣೆಯಿಂದ ಬರುವಂತಹದ್ದೇನು ಫಲ ಇದೆಯೋ ಇದರಿಂದ ಭಗವಂತ ವಾಯುದೇವರಿಗೆ ಮೋಕ್ಷವನ್ನು ಕೊಡ್ತಾನ ಅಂತ ನಾನು ಅನುಸಂಧಾನ ಮಾಡ್ತೀನಿ. ಯಾರಿದು ಯಾರಿದು ಮನುಷ್ಯ ಉದ್ಗಾತ್ರವಾಗಿದ್ರೆ, ಒಂದು ವೇಳೆ ವಾಯುದೇವರೇ ಉದ್ಗಾತ್ರಗಳಾಗಿದ್ರೆ ಮತ್ತ ಇಂದ್ರನಿಗೆ ಬಲ ಬರ್ತದ ಅಂದ್ರೆ ಇಲ್ಲೆಲ್ಲಿ ಇನ್ಯಾರು ವಾಯುದೇವರು ಉಳ್ಕೊಂಡ್ರು ಅಂದ್ರ ಅದಕ್ಕಂತಾರ ತಮ್ಮದಾದ ಮೇಲೆ ಇನ್ನು ಮುಂದೆ ಸಾಲಿನ್ಯಾಗ ಕೂತಾರಲ್ಲ ಅವರೆಲ್ಲರಿಗೂ ಕೂಡ ಮೋಕ್ಷ ಸಿಗಲಿ ಅಂತ ಅನ್ನೋದ್ರಿಂದ ಉದ್ಗಾನ ಮಾಡ್ಲಿಕತ್ತಾರ. ಅಂದ್ರೆ ಆ ಸಾಮಗಾನದಲ್ಲಿ ಬರುವಂತಹ ಸ್ವರಾಕ್ಷರಗಳನ್ನ ಹೇಳ್ತಾ ಹೇಳ್ತಾ ಮನುಷ್ಯ ಪುರೋಹಿತನಾಗಿದ್ರೆ ಈ ಸ್ವರಾಕ್ಷರಗಳು ವಾಯುದೇವರ ಪ್ರತಿಮೆಯಾಗ್ಯಾವ, ಇದು ನಾನು ಉಚ್ಚಾರಣೆ ಮಾಡೋದರಿಂದ ವಾಯುದೇವರಿಗೆ ಬಲ ಬರ್ತದ ಅಂತಂದ್ರೆ ವಾಯುದೇವರಿಗೆ ಭಗವಂತ ಮೋಕ್ಷವನ್ನ ಕೊಡ್ತಾನ ಅಂತ ಅರ್ಥ ಅಂತ ಅನುಸಂಧಾನ. ಎರಡನೆಯದು ವಾಯುದೇವರೇ ಇದನ್ನ ಸ್ವರಾಕ್ಷರವನ್ನ ಹೇಳ್ತಾ ಇದ್ರೆ ಆಗ ಮುಂದೆ ಬರುವಂಥವರಿಗೆ ಮೋಕ್ಷವಾಗಲಿ ಅಂತ ಹೇಳ್ತಾರ. ಇದಕ್ಕೊಂದು ಸಣ್ಣ ಸೂಕ್ಷ್ಮವಾದ ಅಂಶ ಹೇಳಿರ್ತೇವೆ. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು 15ನೇ ಸರ್ಗದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಏನು ಅಂತ ಕೇಳಿದ್ರೆ, ವಾಯುದೇವರ ಸರ್ವಮೂಲ ಗ್ರಂಥಗಳೇನಿವೆ, ಇವತ್ತಿನ ಗ್ರಂಥಗಳು, ಈಗೇನು ವಾಯುದೇವರು ಬರೆದಾರೆ ಈ ಗ್ರಂಥಗಳು, ನಾವ್ ಅನ್ಕೊಂಡಿವಿ ನಮಗಷ್ಟು ಮೋಕ್ಷವನ್ನು ಕೊಡ್ತಾವ, ನಾವಷ್ಟು ಅಧ್ಯಯನ ಮಾಡಿದ್ರೆ ಸಾಕು ಅಂತ. ನಾರಾಯಣ ಪಂಡಿತಾಚಾರ್ಯ ಅಂತಾರ, ಮುಂದೆ ಯಾರ್ಯಾರು ವಾಯು ಪದವಿಗೆ ಬಂದು ಮೋಕ್ಷ ಪಡಿಬೇಕಾಗಿದೆಯೋ ಅವರೆಲ್ಲರಿಗೂ ಮೋಕ್ಷ ಕೊಡಿಸುವ ಸಾಮರ್ಥ್ಯ ಈ ಸರ್ವಮೂಲ ಗ್ರಂಥಗಳಿಗೆ ಇವೆ ಅಂತ ಬರೆದಿದ್ದಾರೆ. ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಆಗುವುದಿಲ್ಲ ನಮಗೆ. ಏನೋ ಗರುಡದೇವರು ಶೇಷ ದೇವರು ಓದ್ತಾರ ಮೋಕ್ಷ ಆಗ್ತದ, ಎಸ್ ಒಪ್ಕೋತೀವ್ರಿ, ಇನ್ ನೆಕ್ಸ್ಟ್ ವಾಯುದೇವರು ಬರೋರು, ಅವ್ರ ನೆಕ್ಸ್ಟ್ ಬರೋರು ಎಲ್ಲರೂ ಈ ಗ್ರಂಥಗಳನ್ನ ಅಧ್ಯಯನ ಮಾಡಿಕೊಂಡೇ ಮೋಕ್ಷವನ್ನ ಹೊಂದಬೇಕು ಅಂತ ಹೇಳಿದ ಮಾತಲ್ಲದ, ಅದಕ್ಕೆ ಸರಿಯಾಗಿ ವೇದದಲ್ಲಿ ಸಿಗ್ತದೆ. ಈಗ ನಾನು ಮಾಡುವ ಸಾಮಗಾನದಿಂದ ಮುಂದೆ ಬರುವ ವಾಯುಗಳಿಗೆಲ್ಲರಿಗೂ ಮೋಕ್ಷ ಆಗಲಿ ಎಂದ್ರು, ಗ್ರಂಥಗಳಿಂದ ಆಗಲಿ ಎಂದ್ರು ಅಷ್ಟೇ ಅರ್ಥ, ಬೇರೆ ಏನಿಲ್ಲ. ಅಂದ ಮೇಲೆ ಅದನ್ನು ಹೇಳಿದ್ದಾರೆ. ಆಯ್ತು, ಇನ್ನು ಊಷ್ಮಾಕ್ಷರಗಳನ್ನು ಹೇಳ್ತಾ ಇರುವಾಗ ನನ್ನನ್ನೇ ನಾನು ಭಗವಂತನಿಗೆ ಒಪ್ಪಿಸಿಕೊಂಡು ಬಿಡ್ತೇನೆ ಅಂತ ಹೇಳ್ತಾನೆ ಮನುಷ್ಯ ಉದ್ಗಾತರು ಮತ್ತು ಮತ್ತೊಬ್ಬ ಎರಡು. ಅದಾದ ಮೇಲೆ ಇನ್ನ ಸ್ಪರ್ಶಾಕ್ಷರಗಳನ್ನು ಹೇಳ್ತಾ ಇರುವಾಗ ಏನು ಅನುಸಂಧಾನಗಳು ಮಾಡಬೇಕು, ನಾನು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ಲಿಕ್ಕತ್ತೀನಿ, ಮುಕ್ತಿ ಯೋಗ್ಯರಾದ ಚೇತನರೇನಿದ್ದಾರಲ್ಲ ಅವರಿಗೆಲ್ಲ ಮರಣ ಬೇಗನೆ ಪರಿಹಾರ ಆಗ್ಬಿಡ್ಲಿ, ಅಂದ್ರೆ ಸಾಧನೆ ಬೇಗನೆ ಆಯ್ತು ಅಂದ್ರೆ ಅವ್ರು ಬೇಗನೆ ಸಾಧನೆ ಮಾಡ್ಕೊಂಡು ಹೊರಟು ಬಿಡ್ತಾರ ಅನ್ನುವಂತಹ ಅನುಸಂಧಾನ ಅವನಿಗಿದ್ದು ಆ ಸಾಮದಲ್ಲಿ ಬರುವ ಸ್ವರ ವ್ಯಂಜನ ಸ್ಪರ್ಶಾಕ್ಷರಗಳನ್ನ ಹೇಳ್ತಾನ ಅಂತ ತಿಳಿಸಿಕೊಟ್ಟದ್ದಾಯ್ತು. ಇಷ್ಟು ಪಾಠ ನಾವು ಇಷ್ಟೊತ್ತು ಓದಿದ್ದು. ತ್ರಯೋ ಧರ್ಮಸ್ಕಂದಾಹ ಯಜ್ಞೋ ಅಧ್ಯಯನಂ ದಾನಮಿತಿ. ಪ್ರಥಮಃ ತಪ ಏವ, ದ್ವಿತೀಯೋ ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ, ತೃತೀಯೋ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೆ ಅವಸಾದಯನ್ ಸರ್ವ ಏತೆ ಪುಣ್ಯಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ. ಇಷ್ಟದ ವಿಷಯ. ಈಗ ಏನಾಯಿತು ಅಂತ ಕೇಳಿದ್ರೆ, ವ್ಯಸ್ತ ಸಮಸ್ತ ಸಾಮಗಳ ಭಗವಂತನ ಉಪಾಸನೆಯನ್ನ ಮಾಡುವಂಥವರು ಸ್ವರ್ಗ ಮೋಕ್ಷ ಫಲಗಳು ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಯಾರಿಗೆ ಯಾವುದು ಅಂತ ಪ್ರಶ್ನೆ ಬಂದದ್ದು, ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸರಿ ಆಯ್ತಾ? ತ್ರಯೋ ಧರ್ಮಸ್ಕಂದಾಹ ಯಜ್ಞೋ ಅಧ್ಯಯನಂ ದಾನಂ ಇತಿ ಪ್ರಥಮಃ, ತಪ ಏವ ದ್ವಿತೀಯಃ, ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ ತೃತೀಯಃ, ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೆ ಅವಸಾದಯನ್ ಸರ್ವ ಏತೆ ಪುಣ್ಯಲೋಕ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಸಾಮೋಪಾಸನೆ ಮಾಡುವಂತಹ ವ್ಯಕ್ತಿಗಳೇನಿದ್ದಾರಲ್ಲ, ಆ ಸಾಮೋಪಾಸನೆ ಮಾಡುವಂತಹ ವ್ಯಕ್ತಿಗಳು ಏನು ಫಲವನ್ನ ಪಡಿತಾರ ಅಂತ ಬೇಕಾಗಿದೆ. ಹೇಳಿದ್ರಿ ನೀವು ಸಾಮ ಉಪಾಸನ ಮಾಡಬೇಕು ಹಿಂಗ ಅಂತ ಇಷ್ಟೆಲ್ಲ ಹೇಳಿದ್ರಿ. ಏನ್ ಫಲ ಪಡಿತಾರ ಅಂತ ಬೇಕಲ್ಲ ಅಂತಂದ್ರ ಹೇಳ್ಬೇಕೇನು? ನೀರ್ ಬೇಕಾ ಕೊಡ್ತೀವಿ. ಅದಕ್ಕೆ ಏನ್ ಫಲ ಬೇಕು ಅಂತಕ್ಕೆ ಏನ್ ಫಲ ಬರ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರ, ಮೊದಲು ಧರ್ಮ ಎಷ್ಟು ವಿಧವಾಗ್ಯದ ಅಂತ ತಿಳಿದುಕೊಂಡು ಆ ಧರ್ಮಾಚರಣೆ ಮಾಡುವಂಥವರಿಗೆ ಫಲ ಏನು ಅಂತ ಹೇಳಿ ಹೊರಟಿದ್ದ. ಆಯ್ತಾ? ಈಗ ಧರ್ಮಕ್ಕೆ 3 ಶಾಖೆಗಳು ಅಂತ ಹೇಳ್ತಿದ್ದಾರೆ. ಬಹಳ ಚಂದಾದ ವಿಷಯದ, ಬರ್ಕೊಂಡು ಇಟ್ಕೊಳ್ರಿ, ಇದು ಬೇಕಾಗ್ತದೆ. ಧರ್ಮಕ್ಕೆ 3 ಶಾಖೆಗಳು ಅಂತ ಹೇಳಿಕತ್ತಾರ. ಒಂದ ನಿಮಿಷ, ಇದು ಎಲ್ಲದು ಇದು? ಸರಿ, ಇದು ಯಾಕೆ ಲಿಂಕ್ ಬರ್ಲಿಲ್ಲ ನನಗೆ, ಆದ್ರೂ ಇಷ್ಟು ಹೇಳ್ತೀನಿ ಮೊದಲು.
ಧರ್ಮಕ್ಕೆ 3 ಶಾಖೆಗಳು. ಮೊದಲನೇ ಶಾಖೆ ಯಾವುದು ಅಂದ್ರೆ ಯಜ್ಞ, ಅಧ್ಯಯನ, ದಾನ. ಬರ್ಕೊಳ್ಳಿ. ಧರ್ಮದ 3 ಶಾಖೆಗಳು. ಮೊದಲನೆಯದ್ದು ಯಜ್ಞ, ಅಧ್ಯಯನ, ದಾನ. ಸರಿ ಆಯ್ತಾ? ಯಜ್ಞ, ಅಧ್ಯಯನ, ದಾನ. ಸರಿ. ಮುಂದೆ ಎರಡನೇದ್ದೇನು ಅಂತ ಕೇಳಿದಲ್ಲಿ ತಪಸ್ಸು ದಾನಮಿತಿ. ತಪಃ ಏವ ದ್ವಿತೀಯ. ತಪಸ್ಸೇ ಎರಡನೇದ್ದು. ಸರಿ ಹೋತಾ? ಯಜ್ಞೋ ಅಧ್ಯಯನಂ ದಾನಮಿತಿ ಪ್ರಥಮಃ, ತಪ ಏವ ದ್ವಿತೀಯ. ಮೂರನೇದ್ದು ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ವಾಸ ಮಾಡ್ತಾ ಗುರು ಸೇವೆ ಮಾಡುವುದು. ಇದಕ್ಕೆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಕರೀತಾರೆ. ಇದಕ್ಕೆ ಶಬ್ದ ಬರೆದಿಟ್ಕೊಂಡಿರಿ. ನೈಷ್ಠಿಕ ಬ್ರಹ್ಮಚರ್ಯ. ಗುರುಕುಲದಲ್ಲೇ ವಾಸ ಮಾಡೋದು, ದೀರ್ಘಕಾಲದವರೆಗೆ ಅಲ್ಲೇ ಗುರು ಸೇವೆ ಮಾಡ್ಕೋತ ಇದ್ಬಿಡೋದು, ಅಷ್ಟೇ ಕೆಲಸ, ಮತ್ತೇನಿಲ್ಲ. ಸರಿನಾ? ಕಲ್ಪನಾ ಬಂತ ಹೇಳಿದ್ದೇನಂತ ಹೇಳಿ. ಓಕೆ, ರೈಟ್. ಮೊದಲನೇದ್ದು ನೋಡ್ರಿ, ಮೊದಲನೇ ಶಾಖಾ. ಧರ್ಮಕ್ಕೆ 3 ಶಾಖೆಗಳು. ಮೊದಲನೇ ಶಾಖೆ ಯಾವುದು? ಯಜ್ಞ, ಅಧ್ಯಯನ, ದಾನ. ತಪಸ್ಸು ಎರಡನೇ ಶಾಖಾ. ನೈಷ್ಠಿಕ ಬ್ರಹ್ಮಚರ್ಯ ಇದು ಮೂರನೇ ಶಾಖಾ. ಅದಕ್ಕೆ ರಾಯರೆಷ್ಟನ್ ಬರ್ದಾರ ನೋಡ್ರಿ, ಏನಂತ ತಿಳ್ಕೊಂಡು ಅಂದ್ರೆ ಪ್ರಥಮ ಸ್ಕಂಧ. ತಪಃ ಅನ್ನೋ ಶಬ್ದಕ್ಕೆ ಕೃಚ್ಛ್ರ, ಚಾಂದ್ರಾಯಣ, ಇಂದ್ರಜಯಾಧಿಕಂ ದ್ವಿತೀಯ ಸ್ಕಂಧ ಅಂತ ಬರೀತಾರೆ. ಬರ್ದಿಟ್ಕೊಳ್ರಿ. ಅದು ತಪಸ್ಸು ಅನ್ನೋದ್ರ ಮುಂದೆ ಚಾಂದ್ರಾಯಣ, ವಿಷ್ಣು ಪಂಚಕ ಮೊದಲಾದ ವ್ರತಗಳು ಹಾಗೂ ಇಂದ್ರಿಯ ಜಯ, ಇವಿಷ್ಟು ತಪಸ್ಸು. ಇಂದ್ರಿಯ ಜಯವೂ ತಪಸ್ಸಿಗೆ ಸೇರುವಂತಹದ್ದು. ನಾವು ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೂ ಸಾಕು, ಅದು ತಪಸ್ಸು ಅಂತ ಕರ್ಸ್ಕೋತದಂತೆ. ಆಯ್ತಾ? ಸರಿ ಹೋತಾ? ಮೂರನೇದು ನೈಷ್ಠಿಕ ಬ್ರಹ್ಮಚರ್ಯ. ಅವ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾನ. ಅವೇನ್ ಮಾಡ್ತಾನಂದ್ರ ಬರುದೇ ಇಲ್ಲ, ಗುರುಗಳು ಬಿಟ್ಟವ. ಹಂಗೂ ಒಂದದ ಜೀವನ. ಇಲ್ಲ, ಅವಂಗೆ ಬ್ರಹ್ಮಚಾರಿನೇ. ಅವ ಜನ್ಮದುದ್ದಕ್ಕೂ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ ಅಂತ ಕರೀತಾರ ಅವಂಗ. ಅವ ಕೊನೆ ತನಕ ಬ್ರಹ್ಮಚಾರಿಯಾಗಿದ್ದು ಗುರು ಸೇವಾ ಮಾಡ್ಕೊಂಡೆ ಹಂಗೆ ಹೋಗ್ಬಿಡೋದು. ಅದೊಂದು ಪದ್ಧತಿ ಅದ. ಅಧ್ಯಯನ ಮಾಡ್ತಾನವ. ನೋಡ್ರಿ, ಮೊದಲು ಮನೆಯಲ್ಲಿ ಇದ್ದವನು ಉಪನಯನಾದಿಗಳನ್ನ ಮಾಡಿಕೊಂಡು ಗುರುಕುಲಕ್ಕೆ ಅಧ್ಯಯನಕ್ಕೆ ಹೋಗ್ಬಿಟ್ಟ. ಅಧ್ಯಯನಕ್ಕೆ ಹೋದ ಮೇಲೆ ಆತ ಏನು ತಿಳಿತಾ? ಅಧ್ಯಯನಕ್ಕೆ ಹೋದ ಮೇಲೆ ಗುರುಗಳ ಹತ್ರ ಇದ್ದ. ಅಧ್ಯಯನ ಮುಗೀತು. ಅವಂಗೇನ್ ಅನಿಸ್ತು, ಸುಮ್ಮನೆ ಹೊರಗೆ ಹೋಗಿ ಏನ್ ನೋಡ್ಬೇಕು, ನಮಗೇನು ಅರ್ಥ ಅಲ್ಲಿ ನಾವು ಅಷ್ಟು ಸ್ವಾರಸ್ಯ ಇಲ್ಲ, ಗುರುಗಳ ಸಲುವಾಗಿ ನಮ್ಮ ಜೀವನ ಮಾಡೋದು ಅಂತ ತಿಳ್ಕೊಂಡು ತನ್ನ ದೇಹವನ್ನ ಕೇವಲ ಗುರುಗಳಿಗಾಗಿ ಸಲ್ಲಿಸಿದ ಅಂತ ಆದ್ರೆ ಅವ ನೈಷ್ಠಿಕ ಬ್ರಹ್ಮಚಾರಿ ಅಂತ ಶಬ್ದ ನೋಡ್ರಿ. ಆಚಾರ್ಯ ಕುಲೇ ಅವಸಾದಯನ್, ದೇಹವನ್ನ ಪೂರ್ಣ ಅವರಿಗೋಸ್ಕರ ಕರಗಿಸಿ ಅಲ್ಲೇ ಹೋಗಿಬಿಟ್ಟ ಅಂದ್ರೆ ಏತೇ ಸರ್ವಲೋಕೆ ಪುಣ್ಯಲೋಕ ಭವಂತಿ. ಇವರೆಲ್ಲರೂ ಕೂಡ ಏನಾಗ್ತಾರಂದ್ರೆ ಪುಣ್ಯಲೋಕವನ್ನ ಹೊಂದುತ್ತಾರ. ಆದ್ರೆ ಬ್ರಹ್ಮ ಸಂಸ್ಥೋ ಅಮೃತತ್ವ ಮೇತಿ, ಅಪರೋಕ್ಷ ಜ್ಞಾನವಾಗಿದ್ರೆ ಮಾತ್ರ ಮೋಕ್ಷವನ್ನ ಪಡಿತಾರ, ಇಲ್ಲದೆ ಇದ್ರೆ ಇಲ್ಲ. ವಿವರಣೆ ಮುಂದದ, ಇಲ್ಲಿ ಗೊತ್ತಾಗಿಲ್ಲ. ಸ್ವರ್ಗಾದಿಗಳು ಸರಿ ಆಯ್ತಾ? ಈಗ ನೋಡ್ರಿ, ಯಾರಿಗೆ ಅಪರೋಕ್ಷ ಜ್ಞಾನ ಆಗೇದ ಅವರು ಮೋಕ್ಷವನ್ನು ಪಡಿತಾರ, ಇಲ್ಲದೆ ಇದ್ದವರು ಸ್ವರ್ಗಾದಿಗಳನ್ನ ಪಡಿತಾರ. ಇಷ್ಟರ್ಥ ಕಲ್ತಾ ಬಂತ ಹೇಳಿದ್ದೆ ಅಂತ. ಓಕೆ, ತೆಳಗ ಸರ್ವಧರ್ಮೈ ಪುಣ್ಯಲೋಕೋ ಬ್ರಹ್ಮಜ್ಞಾನ ವಿಮುಚ್ಯತೆ ಅಂತ ಭಾಷ್ಯ ಅದ. ಆಯ್ತಾ? ಈಗ ಒಂದ್ ಸ್ವಲ್ಪ ತಗೊಳ್ಳಿದ್ರೆ ವಿವರಣೆ ಮಾಡೋಂತ. ಏನಂತಾರ? ಇಷ್ಟೊತ್ತಿನವರೆಗೆ ಅವು ಪಂಚಸಾಮ, ಸಪ್ತಸಾಮ, ಸಾಮಗಳನ್ನು ಹೇಳಿ ಸಾಮದ ಸಂಕಲ್ಪಗಳನ್ನ, ಸಾಮದ ಅನುಸಂಧಾನವನ್ನು ಎಲ್ಲ ಹೇಳಿದ ಮೇಲೆ ಮುಂದೆ ವೇದದಲ್ಲಿ ಏನ್ ಬಂತು ಅಂದ್ರೆ ಈ ಸಾಮಗಾನ ಮಾಡುವಂಥವರು ಬ್ರಹ್ಮಚಾರಿಗಳು ಆಗಿರಬಹುದು, ವಾನಪ್ರಸ್ಥಾಶ್ರಮಿಗಳಾಗಿರಬಹುದು, ಗೃಹಸ್ಥಾಶ್ರಮಿಗಳಾಗಿರಬಹುದು, ಸನ್ಯಾಸಿಗಳಾಗಿರಬಹುದು. 4 ತರಹದವರು ಕೂಡ ಸಾಮಗಾನವನ್ನ ಮಾಡ್ಲಿಕ್ಕೆ ಅವಕಾಶ ಅದು. ಯಾಕೆ ಸನ್ಯಾಸಿಗಳು ಮಾಡಬಾರ್ದು ಅಂತ ಏನಿಲ್ಲ. ಸ್ವಾಮಿಗಳಾಗಿ ಸಾಮಗಾನ ಮಾಡ್ತಾರ ಅಂತ ಹಿಂಗಂತಾರ, ಹಂಗೇನಿಲ್ಲ. ಸ್ವಾಮಿಗಳು ಮಾಡಬಹುದು, ಬ್ರಹ್ಮಚಾರಿಗಳು ಮಾಡಬಹುದಿಲ್ಲೋ ಸ್ವಾಮಿಗಳು ಸಾಮಗಾನವನ್ನ. ನಮ್ಮಲ್ಲಿ ಸಾಮಕಲ್ ಸ್ವಾಮಿಗಳಿಲ್ಲ, ಅದು ಸಮಸ್ಯೆ ಆಗಿದೆ. ಸನ್ಯಾಸಿಗಳು ಸಾಮವನ್ನ ಗಾನ ಮಾಡ್ಲಿಕ್ಕೆ ಬರ್ತದ. 4 ವೇದಗಳನ್ನ ಅಧ್ಯಯನ ಮಾಡಿರ್ಬೇಕು ಮಾಡುವ ಕಾಲದಲ್ಲಿ. ಹಂಗಾರ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳು 4 ಮಂದಿ ಸಾಮಗಾನ ಮಾಡ್ಲಿಕ್ಕೆ ಬರ್ತದ. ಮಾಡಿದವ್ರು ಯಾವ್ಯಾವ ಲೋಕಕ್ಕೆ ಹೋಗ್ತಾರ ಅಂತ ಕೇಳಿದಾಗ ಇವುಗಳನ್ನು ಹೇಳಿಕತ್ತಾರೆ. ಈಗ ಧರ್ಮಸ್ಕಂದಾಹ ಅಂತ ಹೇಳಿದ್ದು ಅಭಿಪ್ರಾಯ ಯಾವುದು ಅಂದ್ರೆ ಯಜ್ಞ, ಅಧ್ಯಯನಂ, ದಾನಂ ಅಂತನ್ನುವುದು ಇದು ಗೃಹಸ್ಥಾಶ್ರಮ.
ತಪ ಏವ ಎಂಬುದು ಸನ್ಯಾಸಾಶ್ರಮ, ಬ್ರಹ್ಮಚರಿತ ಎರಡಕ್ಕೂ ವಾನಪ್ರಸ್ಥ ಬ್ರಹ್ಮಚರ್ಯ, ಬ್ರಹ್ಮಚರ್ಯಾದಾಚಾರ ಕುಲವಾಸಿ ಎಂಬುದು ಬ್ರಹ್ಮಚರ್ಯಾಶ್ರಮ. 4 ಜನರು ಕೂಡ ಏನ್ ಮಾಡ್ಲಿಕ್ಕೆ ಬರ್ತದ? ಸಾಮಗಾನವನ್ನ ಮಾಡಿಕೊಂಡು ಎಲ್ಲಿ ಹೋಗ್ಬೇಕು ಅವರು? ಅಂದ್ರ ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಮೋಕ್ಷ ಹೊಂತಾರ, ಇಲ್ಲದೆ ಇದ್ರೆ ಈ ಸಾಮಗಾನ ಮಾಡಿದ ಪುಣ್ಯಕ್ಕ ಉತ್ತಮ ಲೋಕಗಳನ್ನು ಹೊಂದುತ್ತಾರೆ, ಸ್ವರ್ಗಾದಿಗಳನ್ನು ಹೊಂದುತ್ತಾರೆ. ಅದನ್ನ ಹೇಳ್ಬೇಕಾಗಿದೆ ಈಗ. ಇದನ್ನ ವೇದ ಏನ್ ಮಾಡಿತ್ತು? ತನ್ನ ಸ್ಟೈಲ್ ಹೋಗಿ ಹೇಳ್ಬಿಟ್ಟು ಹಿಂಗ ನಮಗ್ ಲಘು ಗೊತ್ತಾಗ್ಲಿಲ್ಲ ಅಷ್ಟ. ಅದು ನೋಡ್ರಿ, ಸರ್ವಧರ್ಮೈ ಪುಣ್ಯಲೋಕ ಬ್ರಹ್ಮಜ್ಞಾನ ವಿಮುಚ್ಯತೆ. ನಮ್ಮ ಆಚಾರ ಭಾಷೆ ಎಷ್ಟು ಗಂಭೀರದ ಅಂದ್ರೆ, ಸರ್ವಧರ್ಮೈ ಅವ ಗೃಹಸ್ಥ ಧರ್ಮ ಇರ್ಲಿ, ಬ್ರಹ್ಮಚರ್ಯ ಧರ್ಮ ಇರ್ಲಿ, ವಾನಪ್ರಸ್ಥ ಇರ್ಲಿ, ಯತಿ ಧರ್ಮ ಇರ್ಲಿ, ಪುಣ್ಯಲೋಕ ಬ್ರಹ್ಮಜ್ಞಾನಾತ್ ಒಂದು ವೇಳೆ ಅವರೆಲ್ಲರೂ ಅಪರೋಕ್ಷ ಜ್ಞಾನಿಗಳಾಗಿದ್ರೆ ವಿಮುಚ್ಯತೆ ಮೋಕ್ಷ ಆಗ್ತದ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿನಾ? ಕಲ್ಪನಾ ಅಂತ ಹೇಳಿದ್ದು ವೇದಗಳನ್ನು ಅಧ್ಯಯನ ಮಾಡಬೇಕು. ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿರಬೇಕು. ಮಾಡಿದಾಗ ಅದರಲ್ಲಿ ಸಾಮವೇದವು ಒಂದು. ಆ ಸಾಮವೇದದ ಅಧ್ಯಯನ ಮಾಡ್ತಾ ಇರೋ ವ್ಯಕ್ತಿ ಬ್ರಹ್ಮಚಾರಿಯಾಗಿರ್ಲಿ, ಯಾವುದೇ ಆಶ್ರಮದವನಾಗಿರ್ಲಿ, ಅವನಿಗೆ ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ ಬೇರೆ ಬೇರೆ ಲೋಕಗಳು, ಅಪರೋಕ್ಷ ಜ್ಞಾನವಾಗಿದ್ರೆ ಮೋಕ್ಷವಾಗ್ತದ ಅಂತ ಹೇಳಿದ್ರು. ಹೇಳೋ ಕಾಲಕ್ಕ ವೇದ ರೂಪಕದಲ್ಲಿ ತಿಳಿಸ್ಲಿಕ್ಕೊಡ್ಲಿಕ್ಕೆ ನಮಗ ಏನೋ ರೂಪಕ ಅಲಂಕಾರದಲ್ಲಿ ತಿಳಿಸಿಕೊಡ್ಲಿಕ್ಕೆ. ಕಲ್ಪನಾವಂತ ಹೇಳಿದ್ದೇನಂತ, ರೂಪಕ ಅಲಂಕಾರದಲ್ಲಿ ತಿಳಿಸಿಕೊಡ್ತಾ ಇದೆ. ಏನನ್ನ ರೂಪಕ ಅಲಂಕಾರದಲ್ಲಿ ತಿಳಿಸಿಕೊಡ್ಲಿಕ್ಕದ ಅಂತಂದ್ರೆ, ಧರ್ಮಕ್ಕೆ 3 ಶಾಖೆಗಳು, ಟಂಗಿ ಬ್ರಾಂಚಸ್ ಅಂತ ಹೇಳ್ತದೆ. ಧರ್ಮಕ್ಕೇನು 3 ಶಾಖೆಗಳು. ಯಾವುದು 3 ಶಾಖೆಗಳು? ಈ 3 ಶಾಖೆಗಳಲ್ಲಿ 4 ಆಶ್ರಮಗಳು ಕೊಡ್ಬೇಕು. ಅದಕ್ಕೆ 4 ಆಶ್ರಮಗಳು. ಎಷ್ಟು ಚಂದ ಹೇಳ್ತಾ ನೋಡ್ರಿ. ಗೃಹಸ್ಥಾಶ್ರಮ ಅಂತನ್ನುವುದು ಧರ್ಮದ ಒಂದು ಶಾಖಾ. ಯಜ್ಞ, ಅಧ್ಯಯನ, ದಾನ ಇದನ್ನ ನೀವು ಮಾಡ್ಕೊಂಡಿದ್ರಿ ಅಂದ್ರೆ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದಂತೆ. ಅಂಡರ್ಸ್ಟುಡ್? ಅಂಡರ್ಸ್ಟ್ಯಾಂಡು ಅಂದ್ರೆ ಏನ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಂದ್ರೆ ಯಜ್ಞವನ್ನ ಮಾಡುವುದು ಮತ್ತು ಅಧ್ಯಯನವನ್ನ ಮಾಡುವುದು, ದಾನವನ್ನ ಕೊಡುವುದು ಅಂತ ಅನ್ನುವುದು ನಾವು ಧರ್ಮದ ಶಾಖೆಯನ್ನ ಬೆಳೆಸುತ್ತಿದ್ದೇವೆ, ಧರ್ಮದ ಶಾಖೆಯನ್ನ ಉಳಿಸುತ್ತಿದ್ದೇವೆ. ನೀರ್ ಹಾಕಿದ್ರೆ ಹೊದಲು ಉಳಿಯೋದು ಟಂಗಿ. ಬೇರಿಗೆ ಹಾಕ್ಬೇಕು, ಟೊಂಗಿಗೆ ಹಾಕ್ಬಾರ್ದು. ಮತ್ತೆ ಅದು ಟೊಂಗೆ ಶಾಖೆಯನ್ನು ಉಳಿಸುವುದು ಅಂದ್ರೆ, ಗೃಹಸ್ಥಾಶ್ರಮದ ಶಾಖಾ ಉಳಿಸೋದು ಅಂದ್ರೆ ಯಜ್ಞ, ಅಧ್ಯಯನ, ದಾನ ಅಂತ ತಿಳ್ಕೊಂಡು. ತಪಯೇವ ದ್ವಿತೀಯ. ಇನ್ನು ಸನ್ಯಾಸಿಗಳು ತಪಸ್ಸು ಮಾಡುವುದೇ. ಆಚಾರ ಬರೀತಾರೆ, ತಪಶಬ್ದೇನ ಯತಿ ಧರ್ಮೋಕ್ತ. ಯತಿಗಳು ತಾವು ಧರ್ಮಾಚರಣೆಯನ್ನ ಮಾಡುವುದರಿಂದ 2ನೇ ಶಾಖೆಯನ್ನು ಉಳಿಸಿದಂತೆ, ಬ್ರಹ್ಮಚಾರಿಗಳು ಗುರುಕುಲದಲ್ಲಿದ್ದು ಅಧ್ಯಯನವನ್ನ ಮಾಡೋದರಿಂದಾಗಿ 3ನೇ ಶಾಖೆಯನ್ನು ಉಳಿಸಿದಂತೆ. ವಾನಪ್ರಸ್ಥಾಶ್ರಮಿಗಳು ಅದೇ ತಪಸ್ಸಿನಲ್ಲೇ ಬರುವಂತಹದ್ದಾಗಿದೆ. ಸೊ ನಾವು ಈಗ ಮಾಡ್ತಾ ಇರೋದು ನಮ್ಮ ವರ್ಣಗಳಿಗೆ, ಆಶ್ರಮಗಳಿಗೆ ತಕ್ಕಂತೆ ಧರ್ಮವನ್ನ ಮಾಡುವುದು, ಧರ್ಮದ ಶಾಖೆಗಳನ್ನು ಉಳಿಸುವ ಕಾರ್ಯಕ್ರಮ, ಬೇರೆದಲ್ಲ. ಏನೋ ಒಂದು ದೊಡ್ಡ ಉಪಕಾರ ಮಾಡ್ಲಿಕ್ಕೆ ಅಂತಲ್ಲ, ಧರ್ಮದ ಶಾಖೆಯನ್ನು ಉಳಿಸ್ಲಿಕ್ಕೆ ಹೊರಟಿದ್ದೇವೆ ಅಂತ ತಿಳ್ಕೊಳ್ಬೇಕು. ಮುಂದೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.